Good morning, students. Welcome to the digital learning from Department of Collegiate Education. And I am Sudha Rani, or Assistant Professor, Department of Commerce, Government First Grade College, Chiknaiknalli. Dear students, today we are going to discuss about the limitations of cost accounting. In the previous class, we have discussed about the advantages of cost accounting. In that, we have seen so many useful ness of cost accounting system. But in this session, we are going to know about the limitations of cost accounting. Let's move on to the topic. Yes, there are certain limitations in the cost accounting system. In that, first one is expensive. Cost accounting system is expensive. Yes, everyone in the sense some more than 50% of industries, ಸುಮಾರು ಇಂಡಸ್ಟ್ರೀಸ್ ಕೂಡ ಕಂಪ್ಲೇಂಟ್ ಏನಿದೆ ಕಾಸ್ಟ್ ಅಕೌಂಟಿಂಗ್ ಬಗ್ಗೆ ಅಂತ ಅಂದರೆ ಇಟ್ಸ್ ವೆರಿ expensive. It cannot be installed in small industries. ಸಣ್ಣ ಸಣ್ಣ ಕೈಗಾರಿಕೆಗಳಲ್ಲಿ ನಾವು ಇದನ್ನು ಅಥವಾ ಕಂಪನಿಗಳಲ್ಲಿ ಇದನ್ನು ಇನ್ಸ್ಟಾಲ್ ಮಾಡಲಿಕ್ಕಾಗಲ್ಲ. ಬಿಕಾಸ್ ಇದನ್ನು ಇನ್ಸ್ಟಾಲೇಷನ್ ಕಾಸ್ಟ್ ಏನಿದೆ ಇದನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಳುವಾಗ ತುಂಬಾ ಫೈನಾನ್ಸ್ ಬೇಕಾಗತ್ತೆ. ಹಾಗಾಗಿ ಹೆಚ್ಚು ಎಕ್ಸ್ಪೆನ್ಸಿವ್ ಇರೋದ್ರಿಂದ ಮತ್ತು ನಾವು ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್ನ ಮಾಡೋದ್ರಿಂದ ಫಿನಾನ್ಷಿಯಲ್ ಅಕೌಂಟಿಂಗನ್ನು ನಾವು ಮಾಡದೇ ಇರೋಕ್ಕಾಗಲ್ಲ. ಫಿನಾನ್ಷಿಯಲ್ ಅಕೌಂಟಿಂಗ್ ಈಸ್ ಮಸ್ಟ್ ಆ್ಯಂಡ್ ಕಂಪಲ್ಸರಿ, ಬಟ್ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್ ಈಸ್ ಆಪ್ಷನಲ್. ಸೊ ನಾವೇನಾಗ್ಬಿಡತ್ತೆ, ಎರಡೂ ಸಿಸ್ಟಮನ್ನು ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಫೈನಾನ್ಷಿಯಲ್ ಅಕೌಂಟಿಂಗಿಗೂ ನಾವು ಆಡಿಟರು, ಅಕೌಂಟೆಂಟ್ ಎಲ್ಲ ಅದಕ್ಕೇನು ಬೇಕೋ ಎಲ್ಲನೂ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ದ ಸೇಮ್ ವೇ ಕಾಸ್ಟ್ ಅಕೌಂಟಿಂಗನ್ನು ಕೂಡ ನಾವು ಇನ್ಸ್ಟಾಲ್ ಮಾಡಿದಾಗ ಇಟ್ ಮೇ ಬಿ ಎ ಓವರ್ ಬರ್ಡನ್. ಕೆಲವೊಂದು ಕಂಪನಿಗಳಿಗೆ ತುಂಬಾ ಫೈನಾನ್ಸ್ ರಿಕ್ವೈರ್ಮೆಂಟ್ ಬೇಕಾಗತ್ತೆ. ಸಣ್ಣ ಸಣ್ಣ ಕಂಪ್ನಿಗಳಿಗೆ ಅದಷ್ಟು ಹೊರೆನ ಹೊರಲಿಕ್ಕೆ ಕಷ್ಟ ಆಗ್ಬೋದು ಅವರಿಗೆ. ಹಾಗಾಗಿ ಮೊದಲನೇ ಲಿಮಿಟೇಷನ್ಸ್ ಅಂದರೆ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್ ಈಸ್ ಎಕ್ಸ್ಪೆನ್ಸಿವ್. ಬಿಕಾಸ್ ಇನಿಷಿಯಲ್ ಸ್ಟೇಜಲ್ಲಿ ನಾವು ನಮ್ಮ ಕಂಪನಿಗೆ ಅಡಾಪ್ಟ್ ಮಾಡ್ಕೊಳ್ಳುವಾಗ ತುಂಬಾ ಹಣ ಖರ್ಚಾಗತ್ತೆ. ಎಸ್, ನೆಕ್ಸ್ಟ್ ಒನ್ನು, ಇಟ್ ಈಸ್ ಅನ್ನೆಸೆಸರಿ. ವೈ ಇಟ್ ಈಸ್ ಅನ್ನೆಸೆಸರಿ ಅಂದರೆ, ವಿತೌಟ್ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್ ಆಲ್ಸೋ ಸೋ ಮೆನಿ ಇಂಡಸ್ಟ್ರೀಸ್ ಆರ್ ರನ್ನಿಂಗ್ ವೆಲ್ ಆ್ಯಂಡ್ ಗುಡ್. ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್ ಇಲ್ಲದೆ ಕೂಡ ಸುಮಾರು ಕಂಪನಿಗಳು ಚೆನ್ನಾಗೇ ನಡೀತಾ ಇದೆ. ಅಂದರೆ ಕಾಸ್ಟ್ ಅಕೌಂಟಿಂಗನ್ನು ಲಿಮಿಟೇಷನ್ಸ್ ಹೇಳಲೇಬೇಕು. ಹಾಗಾಗಿ ಹುಡುಕಿ ಲಿಮಿಟೇಷನ್ಸ್ನ ಬರೆದಿದ್ದಾರೆ. ಬಟ್ ಇನ್ನು ಜನರಲ್ಲಾಗಿ ಹೇಳೋದಾದರೆ ಕಾಸ್ಟ್ ಅಕೌಂಟಿಂಗ್ ಈಸ್ ವೆರಿ ಯೂಸ್ಫುಲ್ ಫಾರ್ ಎನಿ ಇಂಡಸ್ಟ್ರೀಸ್. ಸೊ ಎಲ್ಲಿ ಉಪಯೋಗ ಇದೆ ಅಲ್ಲಿ ಅನಾನುಕೂಲನೂ ನಾವು ಹೇಳಲೇಬೇಕಾಗಿರೋದ್ರಿಂದ ಇಟ್ ಈಸ್ ಅನ್ನೆಸೆಸರಿ ಅಂತ ಹೇಳ್ತೀವಿ. ಅನ್ನೆಸೆಸರಿ ಅಂತ ಬಂದಾಗ ಯಾವ ಥರ ಅನ್ನೆಸೆಸರಿ ಅಂದರೆ, ಸುಮಾರು ವರ್ಷಗಳ ಹಿಂದೆ ಕಾಸ್ಟ್ ಅಕೌಂಟಿಂಗ್ ಇರಲಿಲ್ಲ. ಆವಾಗಲೂ ಕೂಡ ಎಷ್ಟೋ ಕಂಪನಿಗಳು ತನ್ನ ಸಕ್ಸಸ್ಸನ್ನು ಹೊಂದಿದೆ. ಇದ್ರೇ ಸಕ್ಸಸ್ ಹೊಂದುತ್ತೆ ಅನ್ನೋದು ಹೇಳೋಕ್ಕೆ ಕಷ್ಟ ಆಗ್ಬೋದು. ಹಾಗಾಗಿ ಕಾಸ್ಟ್ ಅಕೌಂಟಿಂಗ್ ಈಸ್ ಅನ್ನೆಸೆಸರಿ ಅಂತ ಕೆಲವೊಬ್ಬರು ಹೇಳ್ತಾರೆ. ಸೊ ಇದು ಕೂಡ ನಾವು ಲಿಮಿಟೇಷನ್ಸ್ ಆಗಿ ತಗೋಬೇಕಾಗತ್ತೆ. ಆ್ಯಂಡ್ ಥರ್ಡ್ ಒನ್, ಮ್ಯಾಟರ್ ಆಫ್ ರೋಟೀನ್ ಫಾರ್ಮ್ಸ್ ಆ್ಯಂಡ್ ಸ್ಟೇಟ್ಮೆಂಟ್ಸ್. ಅಫ್ಕೋರ್ಸ್ ನಾವು ಮ್ಯಾನೇಜ್ಮೆಂಟ್ಗೆ ರಿಪೋರ್ಟ್ ಮಾಡಬೇಕಾದ್ರೆ ದ ಕಾಸ್ಟ್ ಅಕೌಂಟೆಂಟ್ ಶುಡ್ ಫಿಲ್ ನಂಬರ್ ಆಫ್ ಫಾರ್ಮ್ಸ್ ಟು ದ ತುಂಬಬೇಕಾಗತ್ತೆ. ರಿಪೋರ್ಟ್ಗೆ ಅಂತಲೇ ಸುಮಾರು ಫಾರ್ಮ್ಸ್ನ ಬರೀಬೇಕಾಗತ್ತೆ. ಮತ್ತು ಆ ಫಾರ್ಮ್ಸ್ ಎಲ್ಲ ರೂಟೀನ್ ಆಗಿಬಿಟ್ಟಿರುತ್ತೆ. ಒಂಥರ ಮೆಕ್ಯಾನಿಕಲ್, ಸ್ಟೀರಿಯೋ ಟೈಪ್ಡ್ ಮೆಕ್ಯಾನಿಕಲ್ ಥರ ಆಗಿಬಿಡುತ್ತೆ. ಆಸಕ್ತಿನೇ ಇಲ್ಲದೆ ಇರೋಂಗೆ ಆಗುವಂಥದ್ದು, ಬೋರ್ ಆಗುವಂಥದ್ದು. ಏಕೆಂದರೆ ಆದಷ್ಟು ಇದಕ್ಕೆ ಇಯರ್ಲಿ ಒನ್ಸ್ ಮಾಡಬೇಕು ಅಂತೇನಿಲ್ಲ. ಕಾಸ್ಟ್ ಅಕೌಂಟಿಂಗ್ ವೆನ್ ಎವರ್ ವಿ ರಿಕ್ವೈರ್ಡ್ ವಿ ವಿಲ್ ಡೂ, ವೀಕ್ಲಿ, ಮಂತ್ಲಿ, ಹಾಫ್ ಇಯರ್ಲಿ. ಸೊ ಕೆಲವೊಂದು ಸಲ ಸೇಮ್ ಇನ್ಫಾರ್ಮೇಷನ್ನ ರಿಪೀಟ್ ಮಾಡಬೇಕಾಗತ್ತೆ. ಅಂತಹ ಸಂದರ್ಭದಲ್ಲಿ ಇದು ಒಂಥರ ಮೆಕ್ಯಾನಿಕಲ್, ರೋಟೀನ್, ಬೋರ್ ಅನ್ಸೋಕ್ಕೆ ಶುರುವಾಗೋದು ಸಹಜ. ಸೊ ಅದನ್ನು ಕೂಡ ನಾವು ಕಾಸ್ಟ್ ಅಕೌಂಟಿಂಗಲ್ಲಿ ಅದರ ಒಂದು ಡಿಸ್ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಇನ್ನು
ಫೇಲ್ಯೂರ್ ಆಫ್ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್. ಸಿ ಸಮ್ಟೈಮ್ಸ್ ಏನಾಗುತ್ತೆ, ಫೇಲ್ಯೂರ್ ಆಗಿದೆ, ಅದಕ್ಕೆ ನಾವು ಅದನ್ನ ಲಿಮಿಟೇಷನ್ ಅಂತ ಹೇಳ್ತೀವಿ. ಸಿ ಸೋ ಮೆನಿ ಇಂಡಸ್ಟ್ರೀಸ್ ಕಂಪ್ಲೇಂಟ್ ಈಸ್ ರಿಗಾರ್ಡಿಂಗ್ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್. ಅಂದರೆ ದೇ ಆರ್ ಅವ್ರ ಇನ್ಸ್ಟಾಲೇಷನಲ್ಲಿ ಅವರು ಫೇಲ್ಯೂರ್ ಆಗಿಬಿಟ್ಟಿದ್ದಾರೆ. ಅವ್ರ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್ನ ಅಡಾಪ್ಟ್ ಮಾಡ್ಕೊಂಡ್ಮೇಲೂ ಕೂಡ ತುಂಬಾ ಲಾಸನ್ನು ಅನುಭವಿಸ್ತಿದ್ದಾರೆ ಅಥವಾ ಯಶಸ್ಸನ್ನು ಹೊಂದಲಿಕ್ಕಾಗಿಲ್ಲ ಅವರಿಗೆ. ಇಲ್ಲಿ ನಾವು ಕಾಸ್ಟ್ ಅಕೌಂಟಿಂಗ್ ಅವ್ರ ಫೇಲ್ಯೂರ್ ಆದರು ಅಂದ ತಕ್ಷಣ ಕಾಸ್ಟಿಂಗ್ ಸಿಸ್ಟಮ್ಮೇ ನೆಗೆಟಿವ್ ಅಂತ ನಾವು ಹೇಳಲಿಕ್ಕೆ ಬರಲ್ಲ. ಯಾಕೆಂದರೆ ಪ್ರತಿಯೊಂದು ಇಂಡಸ್ಟ್ರಿಗೆ ಅದರದ್ದೇ ಆದ ಒಂದು ವಿಧಾನ ಇರುತ್ತೆ. ಇವಾಗ ನಾವು ಆಯಿಲ್ ಇಂಡಸ್ಟ್ರೀಸ್ ಅಂತ ಬಂದಾಗ ನಾವು ಅಲ್ಲಿ ಇನ್ಸ್ಟಾಲ್ ಮಾಡಬೇಕಾಗಿರೋದು ಪ್ರೊಸೆಸ್ ಕಾಸ್ಟಿಂಗನ್ನು. ಈಗ ಒಂದು ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಮ್ಮದು ಅಂತ ಬಂದಾಗ ನೀವು ಅಲ್ಲಿ ಇನ್ಸ್ಟಾಲ್ ಮಾಡಬೇಕಾಗಿರೋದು ಕಾಂಟ್ರಾಕ್ಟ್ ಕಾಸ್ಟಿಂಗನ್ನು. ಅದೇ ರೀತಿ ನೀವು ರಾ ಮೆಟೀರಿಯಲ್ಸ್ ಕಂಟ್ರೋಲ್ ಮಾಡಬೇಕು ಅಂತ ಬಂದಾಗ ಬೇರೆ ಥರನೇ ನೀವು ಸಿಸ್ಟಮ್ನ ಯೂಸ್ ಮಾಡಬೇಕಾಗತ್ತೆ. ಇಶ್ಯೂನ ನೋಡ್ಕೋಬೇಕು, ಸ್ಟೋರ್ ಕಡೆ ಗಮನ ಕೊಡಬೇಕು, ರಾ ಮೆಟೀರಿಯಲ್ಸ್ನ ಆದಷ್ಟು ಕಂಟ್ರೋಲ್ ಮಾಡೋ ಕಡೆ ಗಮನ ಕೊಡಬೇಕು. ಈಗ ನಮ್ಮ ಇಂಡಸ್ಟ್ರಿ ಲೇಬರ್ ಓರಿಯೆಂಟೆಡ್ ಇಂಡಸ್ಟ್ರೀಸ್ ಅಂತ ಅಂದಾಗ ಅಲ್ಲಿ ನಾವು ಲೇಬರ್ಗೆ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಸೊ ಒಂದೊಂದು ಇಂಡಸ್ಟ್ರೀಸ್ಗೆ ಒಂದೊಂದು ಸಿಸ್ಟಮ್ ಅವಶ್ಯಕತೆ ಇರುತ್ತೆ. ಇಲ್ಲಿ ಏನಾಗ್ಬಿಡುತ್ತೆ, ಫೇಲ್ಯೂರ್ ಯಾಕಾಗತ್ತೆ ಕಾಸ್ಟಿಂಗ್ ಸಿಸ್ಟಮ್ ಅಂದರೆ, ನಾವು ಸ್ಟಾರ್ಟಿಂಗೇ ಎಲ್ಲಿ ಇಫ್ ಯು ಫೇಲ್ಯೂರ್ ಟು ಐಡೆಂಟಿಫೈ ದ ಸೂಟಬಿಲಿಟಿ ಆಫ್ ಕಾಸ್ಟಿಂಗ್ ಸಿಸ್ಟಮ್ ಫಾರ್ ಅವರ್ ಇಂಡಸ್ಟ್ರಿ, ನಮ್ಮ ಕಂಪೆನಿಗೆ ಸರಿಯಾದ ಕಾಸ್ಟಿಂಗ್ ಸಿಸ್ಟಮ್ ಯಾವುದು ಅಂತ ಗುರುತಿಸುವಲ್ಲಿ ನಾವು ವಿಫಲರಾದರೆ ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಫೇಲ್ಯೂರ್. ಸೊ ಅದನ್ನು ನಾವೇನು ಮಾಡ್ತಾರೆ, ಈಗ ಯೂಶ್ವಲಿ ಜನ ಅಂತಲ್ಲ ಯಾರಾದ್ರೂ ಏನೇ ನಾವು ಫೇಲ್ಯೂರ್ ಆಯಿತು ಯಾವುದೋ ಒಂದು ಕೆಲಸದಲ್ಲಿ ವರ್ಕಲ್ಲಿ ಅಂತ ಅಂದರೆ ಯಾವುದನ್ನು ಬ್ಲೇಮ್ ಮಾಡ್ತೀವಿ, ಸಿಸ್ಟಮನ್ನೇ ಬ್ಲೇಮ್ ಮಾಡ್ತೀವಿ. ಅದು ಸರಿ ಇರಲಿಲ್ಲ, ಅದಕ್ಕೆ ನಾನು ಸಕ್ಸೀಡ್ ಆಗೋಕ್ಕಾಗಲಿಲ್ಲ. ಯಾಕೆ ನೀವು ಎಕ್ಸಾಮಲ್ಲಿ ಫೇಲ್ ಆಗ್ತೀರಾ ಅಂತ ಅಂದರೆ, ಮಿಸ್ ಚೆನ್ನಾಗಿ ಪಾಠ ಮಾಡಲಿಲ್ಲ, ಅದಕ್ಕೆ ನಾವು ಫೇಲ್ ಆದ್ವಿ. ಬುಕ್ಸಲ್ಲಿ ರಾಂಗಾಗಿ ಕೊಟ್ಟಿದ್ರು, ಕ್ವಶನ್ ಪೇಪರ್ ಟಫ್ ಆಗಿತ್ತು, ಕ್ವಶನ್ ಪೇಪರಲ್ಲಿ ತಪ್ಪು ಕೊಟ್ಬಿಟ್ಟಿದ್ರು. ಈ ರೀತಿ ಆದಷ್ಟು ನಾವು ಓದಿಲ್ಲ ಅನ್ನೋದನ್ನು ಹೇಳೋದಕ್ಕಿಂತನೂ ಹೆಚ್ಚು ಯಾವುದ್ರ ಕಡೆ ಗಮನ ಕೊಡ್ತೀವಿ, ನನಗೆ ಸಪೋರ್ಟ್ ಸರಿಯಾಗಿರಲಿಲ್ಲ, ಈ ರೀತಿ ಸಿಸ್ಟಮ್ ಮೇಲೆ ಬ್ಲೇಮ್ ಮಾಡ್ತೀವಿ. ಅದೇ ಥರ ಫೇಲ್ಯೂರ್ ಆಫ್ ಕಾಸ್ಟಿಂಗ್ ಸಿಸ್ಟಮ್ ಅಂತ ಯಾಕೆ ಲಿಮಿಟೇಷನ್ಸ್ನ ಹೇಳ್ತಾ ಇದ್ದಾರೆ ಅಂದರೆ, ದೇ ಕಾಂಟ್ ಅವ್ರಿಗೆ ಐಡೆಂಟಿಫೈ ಮಾಡೋಕ್ಕಾಗಿಲ್ಲ ನಮ್ಮ ಇಂಡಸ್ಟ್ರೀಸ್ಗೆ ವಿಚ್ ಒನ್ ಈಸ್ ಸೂಟಬಲ್ ಅಂತ. ಸೊ ಮೇ ಬಿ ಅಲ್ಲೂ ಕೂಡ ಅವರು ಐಡೆಂಟಿಫೈ ಮಾಡೋದ್ರಲ್ಲೇ ಸೋತು ಹೋಗಿರೋದ್ರಿಂದ ರಾಂಗ್ ಸಿಸ್ಟಮನ್ನು ಅವ್ರು ಇನ್ಸ್ಟಾಲ್ ಮಾಡಿಕೊಂಡು ಫೇಲ್ಯೂರ್ ಆಗಿರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ನಾಟ್ ಅಪ್ಲಿಕಬಲ್ ಟು ಮೆನಿ ಇಂಡಸ್ಟ್ರೀಸ್. ಅಫ್ಕೋರ್ಸ್ ಇಟ್ ಈಸ್ ನಾಟ್ ಸೂಟಬಲ್ ಫಾರ್ ಮೆನಿ ಇಂಡಸ್ಟ್ರೀಸ್. ಇವಾಗ ಬ್ಯಾಂಕಿಂಗ್ ಸೆಕ್ಟಾರ್ ಅಂತ ಬಂದಾಗ ಅಲ್ಲಿ ನಮಗೆ ಇನ್ನಷ್ಟು ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್ನ ನೆಸೆಸಿಟಿ ಇರೋದಿಲ್ಲ. ಟ್ರೇಡಿಂಗ್ ಅಂತ ಬಂದಾಗಲೂ ಕಾಸ್ಟಿಂಗ್ ಸಿಸ್ಟಮ್ನ ನೆಸೆಸಿಟಿ ಜಾಸ್ತಿ ಬೇಕಾಗಲ್ಲ. ಎಲ್ಲಿ ನಮಗೆ ಕಾಸ್ಟಿಂಗ್ ಸಿಸ್ಟಮ್ ಜಾಸ್ತಿ ಬೇಕಾಗತ್ತೆ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಓರಿಯೆಂಟೆಡು ದೊಡ್ಡ ಕಂಪ್ನಿ. ಸಣ್ಣ ಪುಟ್ಟ ಕಂಪ್ನಿಗೆ ಇದು ಬೇಕಾಗಲ್ಲ. ಹಾಗಾಗಿ ಇಟ್ ಈಸ್ ನಾಟ್ ಅಪ್ಲಿಕಬಲ್ ಟು ಮೆನಿ ಇಂಡಸ್ಟ್ರೀಸ್. ಇದು ಒಂದು ಕೂಡ. ಈಗ ಫಿನಾನ್ಷಿಯಲ್ ಅಕೌಂಟಿಂಗ್ ಹಂಗೆ ಹೇಳಕ್ಕೆ ಬರಲ್ಲ. ಈಚ್ ಆ್ಯಂಡ್ ಎವ್ರಿ ಕಂಪನಿ ಶುಡ್ ಮೇಂಟೈನ್ ಫಿನಾನ್ಷಿಯಲ್ ಅಕೌಂಟಿಂಗ್ ಸಿಸ್ಟಮ್. ಬಟ್ ಕಾಸ್ಟ್ ಅಕೌಂಟಿಂಗ್ ದೊಡ್ಡ ಕೆಲವೊಂದು ಇಂಡಸ್ಟ್ರೀಸ್ಗೆ ಮಾತ್ರ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನಾಟ್ ಅಪ್ಲಿಕಬಲ್ ಟು ಮೆನಿ ಇಂಡಸ್ಟ್ರೀಸ್. ಸಿಕ್ಸ್ತ್ ಒನ್ನು, ಇಟ್ ಈಸ್ ನಾಟ್ ರಿಲಯಬಲ್ ಅಂತ ಬಂದಾಗ ಕಾಸ್ಟ್ ಅಕೌಂಟಿಂಗ್ 99% ಬೇಸ್ಡ್ ಆನ್ ಎಸ್ಟಿಮೇಟ್ಸ್ ಬೇಸ್ಡ್ ಆಗಿರೋದ್ರಿಂದ ಸಮ್ಟೈಮ್ಸ್ ಎಸ್ಟಿಮೇಟ್ಸ್ ಮೇ ಫೇಲ್ಯೂರ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಈಗ ನಾವು ಫಿನಾನ್ಷಿಯಲ್ ಅಕೌಂಟಿಂಗನ್ನು ಪಾಸ್ಟ್ ರೆಕಾರ್ಡ್ ಡಾಟಾ ಮೇಲೆ ಮಾಡ್ತೀವಿ. ಅಂದರೆ ಏನು ಆಗೋಗಿದೆ ಆಲ್ರೆಡಿ ಅದನ್ನು ಬೇಸಾಗಿಟ್ಕೊಂಡು ನಾವು ಮಾಡ್ತೀವಿ. ಹಾಗಾಗಿ ಅಲ್ಲಿ ರಾಂಗ್ ಬರಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಕಾಸ್ಟ್ ಅಕೌಂಟಿಂಗಲ್ಲಿ ಏನಾಗುತ್ತೆ, ನಾವು ಫ್ಯೂಚರ್ನ ಎಸ್ಟಿಮೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಆ ಫ್ಯೂಚರ್ನ ಎಸ್ಟಿಮೇಟ್ ಮಾಡಬೇಕು ಅಂದರೆ ನಾವು ಕೆಲವೊಂದು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತೀವಿ. ವಿ ಆರ್ ಗೋಯಿಂಗ್ ಟು ಕಲೆಕ್ಟ್ ಸಮ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ರಾ ಮೆಟೀರಿಯಲ್ಸ್ ಪ್ರೈಸ್, ಲೇಬರ್ ಪ್ರೈಸ್. ಸೊ ಇಲ್ಲಿ ಎಸ್ಟಿಮೇಟ್ ಮಾಡೋದ್ರಲ್ಲಿ ಅಥವಾ ಇಫ್ ವಿ ಫೇಲ್ಯೂರ್ ಇನ್ ಕಲೆಕ್ಟಿಂಗ್ ಇನ್ಫಾರ್ಮೇಷನ್ ಪ್ರಾಪರ್ಲಿ, ಅಥವಾ ನಾವು ಏನು ಇನ್ಪುಟ್ ಕೊಡ್ತೀವಿ ಅದ್ರ ಮೇಲೆ ನಮ್ಗೆ ಔಟ್ಪುಟ್ ಬರುತ್ತೆ. ಇಫ್ ವಿ ಗಿವ್ ಅನ್ ರಾಂಗ್ ಇನ್ಪುಟ್, ರಾಂಗ್ ಇನ್ಫಾರ್ಮೇಷನ್, ಇಫ್ ವಿ ಕಲೆಕ್ಟ್ ರಾಂಗ್ ಇನ್ಫಾರ್ಮೇಷನ್ ಅಬೌಟ್ ಎನಿಥಿಂಗ್, ರಾ ಮೆಟೀರಿಯಲ್ಸ್ ಆರ್ ಇನ್ ಕರೆಂಟ್ ಸಿಚುಯೇಷನ್ ಇದೆ ಅದ್ರ ಬಗ್ಗೆ ನಾವು ರಾಂಗ್ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿದ್ರೆ
ಸತ್ಯಕ್ಕೆ ನಮ್ಮ ಸಿಸ್ಟಮ್ಮು ಫೇಲ್ಯೂರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಜೊತೆಗೆ ಇಟ್ ಈಸ್ ನಾಟ್ ರಿಲಯಬಲ್, ಸತ್ಯಕ್ಕೆ ದೂರವಾಗಿರುವಂಥ ಸಿಚುಯೇಷನ್ನು ಹೆಚ್ಚು ಬರೋದಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ನಾವಿದನ್ನು ಇಟ್ ಈಸ್ ನಾಟ್ ರಿಲಯಬಲ್ ಅಂತ ಕರಿತೀವಿ ಮಕ್ಕಳೇ. ಸೊ ಇದೆಲ್ಲದನ್ನು ಕೂಡ ಲಿಮಿಟೇಷನ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳ್ತೀವಿ. ಲಿಮಿಟೇಷನ್ಸ್ ಇಲ್ಲದೇ ಇರೋ ಯಾವುದೇ ವಿಚಾರ ಇರಲ್ಲ. ಸೊ ಈ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್ನ ಲಿಮಿಟೇಷನ್ಸ್ ಹೇಳಬೇಕು, ಅದಕ್ಕೆ ಹುಡುಕಿ ಹೇಳಿದ್ದಾರೆ. ಆದರೆ ಇದರ ಲಿಮಿಟೇಷನ್ಸ್ಗೆ ಅಂತ ಕಂಪೇರ್ ಮಾಡಿಕೊಂಡಾಗ ಅತಿ ಹೆಚ್ಚು ಉಪಯೋಗಗಳೇ ಜಾಸ್ತಿ ಇದೆ, ಅಡ್ವಾಂಟೇಜಸ್ಸೇ ಜಾಸ್ತಿ ಇದೆ. ಇಫ್ ಎನಿ ಇಂಡಸ್ಟ್ರಿ ಇನ್ಸ್ಟಾಲ್ಸ್ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್ ಇನ್ ದೇರ್ ಇಂಡಸ್ಟ್ರಿ, ಡೆಫಿನೆಟ್ಲಿ ದೇ ಆರ್ ಗೋಯಿಂಗ್ ಟು ಬಿ ಸಕ್ಸಸ್ಫುಲ್. ಇಲ್ಲ ಒಂದು 100% ಅಂತ ತಗೊಂಡಾಗ 10% ಅಷ್ಟೇ ಫೇಲ್ಯೂರ್ ನಿಮಗೆ ಕಂಡುಬರುತ್ತೆ. 90% ನಿಮಗೆ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮಿಂದ ಬೆನಿಫಿಟ್ಟೇ ಇದೆ. ಸೊ ಇದು ಇವತ್ತಿನ ಟಾಪಿಕ್ಕು. ನಾನು ಇದ್ರ ಬೇಸ್ ಮೇಲೆ MCQs ಮಾಡಿದ್ದೀನಿ. Just go through the MCQs and try to answer on your own. And the first question, I just read out the MCQs. Which accounting system is very expensive? ತುಂಬ ಈಸಿ ಇದೆ. ಆಪ್ಷನ್ ಎ ಕಾಸ್ಟ್ ಅಕೌಂಟಿಂಗ್ ಸಿಸ್ಟಮ್, ಆಪ್ಷನ್ ಬಿ ಫಿನಾನ್ಷಿಯಲ್ ಅಕೌಂಟಿಂಗ್ ಸಿಸ್ಟಮ್, ಆಪ್ಷನ್ ಸಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಿಸ್ಟಮ್, ಆಪ್ಷನ್ ಡಿ ನನ್ ಆಫ್ ದ ಅಬವ್. Second question, which accounting system has the limitation of not applicable to many industries? Option E cost accounting system, option B financial accounting system, option C management accounting system, and option D none of the above. Just try to answer on your own. If you understood this session, definitely you people are going to answer this. And third question, which accounting system has the limitation of estimated or inaccurate result? Option A cost accounting system, option B financial accounting system, option C management accounting system, and option D none of the above. And fourth question is, which accounting system has the limitation of not necessary or unnecessary? Yes, of course, option A cost accounting system, option B financial accounting system, option C management accounting system, and option D none of the above. Dear students, try to answer on your own. Which accounting system has the limitation of not realistic or unrealistic? Option A cost accounting system, option B financial accounting system, option C management accounting system, option D none of the above. Dear students, I hope you understood this session, and we are going to discuss in the next class installation of cost accounting system. Till then, have a nice day. Thank you.